ಏ ಪುಟಾಣಿ ಪುಟಾಣಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಬಾ ಇಲ್ಲಿ. ಎಲ್ಲಿಗೆ ಹೋಗ್ತಿದ್ಯಾ? ಹೊರಗೆ ಹೋಗ್ಬಾರ್ದು ಅಂತ ಹೇಳಿಲ್ಲ? ಬೇಜಾರಾಗ್ತಿದೆ ಮಮ್ಮಿ. ಸ್ವಲ್ಪ ಹೊತ್ತು ಹೋಗ್ಬಿಡೋಣ ಅಂತ ಕೂತ್ಕೋ. ಜನನಿ, ನೀನು ಓಲೆ ನೋಡ್ತಾ ಇರು, ನಾನು ಮಗು ಜೊತೆ ಇರ್ತೀನಿ. ಇಲ್ಲಾಂದ್ರೆ ಅವಳು ರಸ್ತೆ ಬದಿಗೆ ಹೋದ್ರೆ ಕಷ್ಟ. ಏನು ಬೇಡ, ನೀವೇ ಓಲೆ ನೋಡ್ತಾ ಇರಿ, ನಾನು ಪುಟಾಣಿ ಜೊತೆ ಇರ್ತೀನಿ. ಸರ್, ಅದನ್ನ ತೋರಿಸಿ. ಪುಟಾಣಿ ಒಂದು ನಿಮಿಷ ಇಲ್ಲೇ ಕೂತ್ಕೋ, ಎಲ್ಲೂ ಹೋಗ್ಬೇಡ. ಹಲೋ, ಹಾಂ ಹೇಳಿ ರಮೇಶ್. ವಾಟ್? ಅದು ಹೇಗೆ ಆಗುತ್ತೆ ನೋಡಿ, ನನಗೆ ಅದನ್ನೆಲ್ಲ ಹೇಳ್ಬಿಡಿ. ಸರ್, ಹಾ, ಕಾರಲ್ಲಿ ಗೊಂಬೆ ಐತೆ, ಹೋಗಿ ತಗೊಂಡ್ ಬರ್ತೀನಿ. ಹಾಂ, ಚೆನ್ನಾಗಿ ಕಾಣುತ್ತೆ. ಸರ್, ಇದಿರಲಿ, ನಾನು ಹೋಗಿ ನನ್ನ ತಂಗಿನ ಮಗುನ ಕರ್ಕೊಂಡ್ಬಂದ್ಬಿಡ್ತೀನಿ. ಅವರು ಒಂದ್ಸಲ ನೋಡಿ. ಸರಿ ಮೇಡಮ್. ಹಾಂ. ನಮ್ಮ ಪುಟಾಣಿಯಲ್ಲಿ ಅಯ್ಯೋ, ರೋಡ್ಗೆ ಹೋಗ್ಬಿಡ್ತಾಳಲ್ಲ ಇವಳು. ಪುಟಾಣಿ, ಕಂದ, ನಿಂಗೇನು ಆಗಿಲ್ಲ ತಾನೆ? ಪುಟಾಣಿ, ಪುಟಾಣಿ, ಜನನಿ. ಮಗು ನೋಡ್ಕೊಳ್ಳೋದಕ್ಕಿಂತ ನಿನಗೆ ಫೋನಲ್ಲಿ ಮಾತಾಡೋದೇ ಹೆಚ್ಚಾಗೋಯ್ತಾ? ಏನು, ಯಾರು ಮಾಡ್ದೇ ಇರೋ ಕೆಲಸ ನೀನ್ ಮಾಡ್ತಾ ಇದೀಯಾ? ನೀನ್ ಒಂದ್ ಕ್ಷಣ ಮೈ ಮರ್ತಿದ್ದಕ್ಕೆ ಮಗು ಪ್ರಾಣನೇ ಹೋಗ್ತಾ ಇತ್ತು. ಈಗ ಬಂದಿದ್ಯಾ ಪುಟಾಣಿ ಅಂತ. ಇದೇ ಬುದ್ಧಿ ಅವಾಗೆಲ್ಲ ಹೋಗಿತ್ತು ನಿಂಗೆ? ಹನುಮಂತು, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಬೇಜಾರು ಮಾಡ್ಕೋಬಾರ್ದು, ಆಯ್ತಾ? ಅಯ್ಯೋ ಅಪ್ಪರೇ, ನೀವೇನು ಕೇಳಿದ್ರು ಹೇಳಿದ್ರು ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದೇನು ಹೇಳಿ ಅಪ್ಪರೇ. ಹನುಮಂತು, ಈ ಮನೆಯಲ್ಲಿ ನಿನ್ನ ಬಗ್ಗೆ ಎಲ್ರಿಗೂ ತುಂಬ ಒಳ್ಳೆ ಅಭಿಪ್ರಾಯ ಇದೆ, ನನಗೂ ಇದೆ. ಆದರೆ ನಿನ್ನಂಥ ಕಂಜೂಸ್ ಬೀಗನ್ನ ನಾನು ಇದುವರೆಗೂ ನೋಡಿಲ್ಲಪ್ಪ. ಏನು ನಗ್ತಿದ್ಯಾ? ಹೋಗಿ ನಿನ್ನ ಕೆಲಸ ನೋಡ್ಕೊ. ಅರೆ ಹನುಮಂತು, ನನ್ನ ಮೇಲಿರೋ ಕೋಪನ ಅವನ ಮೇಲೆ ಯಾಕಪ್ಪ ತೋರಿಸ್ತಿದ್ಯಾ? ಬೈಯೋ ಹಾಗಿದ್ರೆ ನೇರವಾಗಿ ನನ್ನನ್ನೇ ಬೈದ್ಬಿಡು.
ನಾನಿನ್ನು ಬೀಗ ತಾನೆ, ನನ್ನನ್ನು ಬೈಯೋ ಹಕ್ಕು ಅಧಿಕಾರ ನಿನಗಿದೆ. ಅಯ್ಯಯ್ಯೋ, ನಿಮ್ಮನ್ನು ಬೈಯೋದಾ? ಎಲ್ಲಾದರೂ ಉಂಟು ಅಪ್ಪವ್ರೆ, ತಪ್ಪು ತಪ್ಪು. ನಾನು ನಿಮಗೆ ಬೀಗನೋ ಇನ್ನೊಂದೋ ಮತ್ತೊಂದೋ ಏನೋ ಆಗಿರಬಹುದು, ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ಸೇವಕ, ಈ ಮನೆ ದ್ವಾರಪಾಲಕ. ಹನುಮಂತು, ನಿನ್ನಲ್ಲಿರೋ ಈ ವಿನಯ ವಿಧೇಯತೆ ಪ್ರಪಂಚದಲ್ಲಿ ನಾನು ಬೇರೆ ಯಾರಲ್ಲೂ ನೋಡಿಲ್ಲ. ಆದರೆ ಇವೆಲ್ಲದರ ಜೊತೆಗೆ ಜಿಪ್ಪುಣಂತ ನಾನು ಅಂಟ್ಕೊಂಡ್ಬಂದ್ಬಿಟ್ಟಿದೆ. ಹಾಗೇನಿಲ್ಲ ಅಪ್ಪವ್ರೆ. ಯಾಕಿಲ್ಲ? ಇದೆ. ಅಲ್ಲ, ಪ್ರತಿ ಹಬ್ಬಕ್ಕೂ ಅರಸನಕೋಟೆಯಿಂದ ನಿನಗೆ ಹೊಸ ಬಟ್ಟೆ ಬರುತ್ತೆ ತಾನೆ? ಹೌದು ಅಪ್ಪವ್ರೆ. ಆದರೆ ಇಷ್ಟು ವರ್ಷದಲ್ಲಿ ನನಗೆ ಒಂದು ಸಲನಾದರೂ ಬಟ್ಟೆ ಕೊಟ್ಟಿದೆಯಾ? ಸರಿಯಾಗಿ ಹೇಳಿದ್ರಿ ಅಪ್ಪವ್ರೆ. ಇವತ್ತಾದ್ರೂ ನಮ್ಮಪ್ಪ ಜಿಪ್ಣ ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅರೆ, ನಿನ್ನ ಮಗನ ಏನು ಗುರಾಯಿಸೋದು? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹಾಗಲ್ಲ ಅಪ್ಪವ್ರೆ, ನಿಮಗೆ ಕೊಡಿಸೋಂಥ ಸಂದರ್ಭ ಬಂದೇ ಇಲ್ವಲ್ಲ. ಅಲ್ಲದೆ ನೀವು ಹಾಕುವಂಥ ಗುಣಮಟ್ಟದ ಬಟ್ಟೆ ಹೇಗೆ ಕೊಡಿಸೋದು ಅಂತ ಅಷ್ಟೇ. ಅಲ್ಲ, ನಾನೇನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಬಟ್ಟೆ ಹಾಕೋತೀನ? ಖಂಡಿತ ಇಲ್ಲ ಅಪ್ಪವ್ರೆ. ಕರೆಕ್ಟಾಗಿ ಹೇಳಿದೆ ಗಣಿ. ಅಲ್ಲದೆ ತುಂಬ ಬೆಲೆ ಬಾಳುವಂಥ ಬಟ್ಟೆ ಕೊಡಿಸು ಅಂತ ಕೇಳ್ತಿದ್ದೀನ? ಖಂಡಿತ ಕೇಳಲ್ಲ. ಇದನ್ನು ಕರೆಕ್ಟಾಗಿ ಹೇಳಿದೆ ನೋಡು. ನೋಡು ಹನುಮಂತು, ನೀನು ಪ್ರೀತಿಯಿಂದ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರಲ್ಲೇ ಬಟ್ಟೆ ಕೊಡಿಸಿದ್ರು ನಾನು ಸಂತೋಷವಾಗಿ ಹಾಕ್ಕೋತೀನಿ. ಹೌದು ಅಪ್ಪವ್ರೆ. ಆಗಲಿ ಅಪ್ಪವ್ರೆ, ಯಾವತ್ತಾದರೂ ತಂದು ಕೊಡ್ತೀನಿ ಬಿಡಿ. ಅರೆ, ಇದೇನಿದು? ಯಾವತ್ತೂ ಅಂದರೆ ಆಗುತ್ತಾ? ಇಲ್ಲ ಇಲ್ಲ, ಖಂಡಿತ ಆಗಲ್ಲ. ಯಾವುದೋ ಒಂದು ಜುಬ್ಬಾನೋ ಪಂಚೆನೋ ತಂದುಕೊಟ್ರೆ ನಡೆಯುತ್ತಪ್ಪ. ಅಪ್ಪವ್ರೆ, ಹಂಗೆ ನನಗೂ ತಂದ್ಕೊಡಕ್ಕೆ ಹೇಳಿ. ನಿನ್ಗೆ ಯಾಕೋ? ಹೋದ ತಿಂಗಳು ತಾನು 2 ಜೊತೆ ಹೊಸ ಬಟ್ಟೆ ಕೊಡಿಸಿಲ್ವಾ ನಿಂಗೆ? ಅಲ್ಲ ಅಪ್ಪ. ಹೋಗ್ಲಿ ಬಿಡು ಹನುಮಂತು, ಕೊಡಿಸು, ಖುಷಿಯಾಗುತ್ತೆ. ಸರಿ ಅಪ್ಪರೇ, ನಾಳೆ ಗ್ಯಾರಂಟಿ ತಂದ್ಕೊಡ್ತೀನಿ. ಆದರೆ ಈ ನನ್ನ ಮಗನ ಮುಂದೆ ಮಾತ್ರ ನೀವು ಯಾವತ್ತೂ ನನ್ನ ಜಿಪ್ಪಣ ಅಂತ ಕರಿಬೇಡಿ. ಯಾಕಂದರೆ ಇವನು ಅದನ್ನೇ ಚಾಳಿ ಶುರು ಮಾಡ್ಕೊಂಡ್ಬಿಡ್ತಾನೆ. ಆಯ್ತಾಯ್ತು. ಅಪ್ಪ, ನೀನು ಬಟ್ಟೆ ಪರ್ಚೇಸ್ಗೆ ಹೋದಾಗ ನನಗೂ ಹೇಳು. ಯಾಕೋ? ನಾನು ಬರ್ತೀನಿ. ಯಾಕಂದ್ರೆ ಅಲ್ಲಿ ನಿನ್ಗೆ ಯಾವ ಥರ ಬಟ್ಟೆ ತಗೋಬೇಕು ಅಂತ ಗೊತ್ತಾಗಲ್ಲ. ಬ್ರ್ಯಾಂಡೆಡ್ ಬಟ್ಟೆನೇ ಹಾಕೋಬೇಕು. ಅದಕ್ಕೆ ನಾನು ಕೈಲಾಗಿ ತಂದು ಕೊಡ್ತೀನಿ. ಇಷ್ಟ ಇದ್ರೆ ಹಾಕೋ, ಇದ್ರೆ ಬಿಡು. ನೋಡಿ ಅಪ್ಪವ್ರೆ, ತಂದು ಕೊಡೋದು ಅಲ್ಲದೆ ನಿಂದ ಮಾತು ಕೇಳಬೇಕು. ಹಾಗಲ್ಲ ಅನ್ಬಾರ್ದು ಗಣಿ. ನಿಮ್ಮಪ್ಪ ಅವ್ರ ಕೈಲಾಗಿದ್ದನ್ನು ತಂದು ಕೊಡ್ತಾರೆ, ಅದನ್ನು ಖುಷಿಯಿಂದ ಹಾಕೋಬೇಕು. ಹಾಗೆ ನಿನ್ಗೆ ಬೇರೆ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳು, ನಾನು ಕೊಡಿಸ್ತೀನಿ. ಸಂಕೋಚ ಪಡಬೇಡ. ಬೇಡ ಅಪ್ಪವ್ರೆ, ನನಗೇನೇ ಬೇಕಿದ್ರು ಅಪ್ಪನೇ ಕೇಳ್ತೀನಿ. ಏನೋ ಕೆಲವು ಸಲ ನಾನು ಕೇಳಿದಾಗ ಅಪ್ಪ ಕೊಡ್ಸೋಕ್ಕಾಗಲ್ಲ ಅಂತ ಕೋಪ ಮಾಡ್ಕೊಂಡಿರ್ಬೋದು. ಆದರೆ ನಾನು ಕೇಳಿದ್ದನ್ನು ಯಾವತ್ತೂ ಕೊಡಿಸ್ದೆ ಅಂತೂ ಇಲ್ಲ. ಅಷ್ಟಕ್ಕೂ ಅವ್ರು ಈ ರೀತಿ ಯಾಕೆ ಹೇಳಿ ಮಾಡೋದು? ನನಗೆ ದುಡ್ಡಿನ ಬೆಲೆ ಅರ್ಥ ಆಗಲಿ ಅಂತ. ಸಬ್ಬಾಷ್ ಗಣಿ, ನಿಮ್ಮ ಅಪ್ಪನ ಕಷ್ಟನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಈಗೇನು ಹೇಳ್ತೀಯ ಹನುಮಂತು? ಯಾವಾಗಲೂ ಗಣಿನ ಬೈತಿರ್ತೀಯಲ್ಲ, ಈಗ ಹೇಳು. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಪ್ಪವ್ರೆ. ನನ್ನ ಮನಸ್ಸನ್ನು ಇಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದಾನಲ್ಲ, ಅಷ್ಟು ಸಾಕು. ಓದಿ ವಿದ್ಯಾವಂತನಾಗಿ ಒಳ್ಳೆ ಸ್ಥಿತಿಲಿರಬೇಕು ಅಂತ ತಾನೇ ನನಗೂ ಆಸೆ. ಇವತ್ತು ನಾನು ಏನೇ ಕೂಡಿಟ್ಟಿದ್ರು ಇದೆಲ್ಲ ಇವನಿಗೆ ಅಲ್ವಾ ನಾಳೆ ದಿವಸ. ಮೇಲ್ನೋಟಕ್ಕೆ ಅಪ್ಪ ಮಗ ಎಷ್ಟೇ ಜಗಳ ಆಡಿದ್ರು ಮನಸ್ಸಿನೊಳಗೆ ಅದು ಎಷ್ಟೊಂದು ಪ್ರೀತಿ ಇದೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಬೈದ್ರು, ಓಡಿದ್ರು, ಅಪ್ಪ ಅಪ್ಪನೇ ಅಲ್ವಾ? ಏನಂತೀಯಪ್ಪ? ಓಯ್, ನೀನು ಇಷ್ಟೆಲ್ಲ ಹೊಗಳ್ತಿದ್ಯಾ ಅಂತ ಬೈಯಲ್ಲ ಅನ್ಕೋಬೇಡ. ನೀನು ತಪ್ಪು ಮಾಡಿದ್ರೆ ಬೈತೀನಿ. ಆಯ್ತಾಯ್ತು, ನೀನು ಬೈದಾಗೆಲ್ಲ ನಾನು ಸುಮ್ಮನೆ ಇರ್ತೀನಿ ಅನ್ಕೋಬೇಡ. ನೀನು ಬೈದಾಗೆಲ್ಲ ದುಡ್ಡಿಗೆ ಟ್ಯಾಕ್ಸ್ ಹಾಕ್ತಿರ್ತೀನಿ. ಹಂಗೆ ಜನನಿ, ಯಾಕಮ್ಮ?
ಯಾಕೆ ಅಳ್ತಿದ್ಯಾ? ಏನಾಯ್ತು? ಪುಟಾಣಿಗೆ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತು ಅಂತ ಸ್ವಲ್ಪದ್ರಲ್ಲಿ ಬಚಾವಾದ್ಲು. ಏನಮ್ಮ ಜನನಿ ಹೀಗೆ ಹೇಳ್ತಿದ್ಯಾ? ಹೌದು ಅತ್ತೆ, ನಾನು ಹೇಳ್ತಿರೋದು ನಿಜ. ಏನಮ್ಮ ಹೇಳ್ತಿದ್ಯಾ ಜನನಿ ನೀನು? ನಮ್ಮ ಪುಟಾಣಿಗೆ ಆಕ್ಸಿಡೆಂಟ್ ಆಗ್ತಿತ್ತಾ? ದೇವ್ರ ದಯೆ, ಸದ್ಯ ನಮ್ಮ ಪುಟಾಣಿಗೆ ಏನೂ ಆಗ್ಲಿಲ್ವಲ್ಲ, ಅಷ್ಟೇ ಸಾಕು ಬಿಡು. ಜನನಿ, ನೀನು ಅಳ್ತಿರೋದು ಮಾತ್ರ ಅಲ್ಲ, ನಿನ್ನ ಕೋಪನೂ ಬಂದಿದೆ. ಯಾಕಮ್ಮ, ಏನಾಯ್ತು? ಊರ್ ಜನರ ಮುಂದೆ ಪಾರ್ವತಿ ಅಕ್ಕ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದ್ರು ಅತ್ತೆ. ಏನಮ್ಮ ಹೇಳ್ತಿದೀಯಾ? ಪಾರ್ವತಿ ಯಾಕೆ ನಿನ್ ಮೇಲೆ ಕೈ ಎತ್ತಿದ್ಲು? ಪುಟಾಣಿ ರೋಡ್ ದಾಟುವಾಗ ಅವಳ ಹತ್ರಕ್ಕೆ ಒಂದು ಗಾಡಿ ಬರ್ತಾ ಇತ್ತು. ಇನ್ನೇನು ಅವಳ ಹತ್ರ ಬರೋ ಅಷ್ಟರಲ್ಲಿ ಪಾಪ ಡ್ರೈವರೇ ಪುಟಾಣಿನ ನೋಡಿ ಬ್ರೇಕ್ ಹಾಕಿ ಗಾಡಿ ನಿಲ್ಸಿದ್ರು. ಅಷ್ಟರಲ್ಲಿ ಪಾರ್ವತಿ ಅಕ್ಕನೇ ಬಂದು ಪುಟಾಣಿನ ಕರ್ಕೊಂಡ್ರು. ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಪಾರ್ವತಿ ಅಕ್ಕ ಊರ್ ಜನದ ಮುಂದೆ ನನ್ನ ಮೇಲೆ ಕೈ ಎತ್ತೋದಕ್ಕೆ ಬಂದ್ರು. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಆ ಪಾರ್ವತಿ ಇರೋದೇ ನಿನಗೆ ಅವಮಾನ ಮಾಡೋದಕ್ಕೆ. ಅವಳು ಯಾವಾಗಲೂ ನಿನಗೆ ಹೀಗೆ ಮಾಡ್ತಿರ್ತಾಳೆ. ರತ್ನವೇಣಿ, ವಿಷಯ ಏನು ಅಂತ ಪೂರ್ತಿ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡಿ. ನಮ್ಮ ಪಾರ್ವತಿ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಹಾಗಾದ್ರೆ ಏನಕ್ಕೆ? ಹಾಗಾದ್ರೆ ನಿಮ್ ಪ್ರಕಾರ ಇದರಲ್ಲಿ ಜನನಿದೆ ತಪ್ಪು ಅಂತ ಹೇಳ್ತಿದ್ದೀರಾ? ಅಯ್ಯೋ, ಹಾಗಂತ ನಾನು ಎಲ್ಲಿ ಹೇಳಿದೆ? ಮೊದಲು ಏನ್ ನಡೀತು ಅಂತ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಜನನಿ, ಏನಾಯ್ತಮ್ಮ? ನೀನೇ ಹೇಳು. ಪುಟಾಣಿ ನಾನು ಹೋಗ್ಬೇಕಾದ್ರೆ ನನಗೆ ಆಫೀಸಿಂದ ಅರ್ಜೆಂಟ್ ಫೋನ್ ಬಂತು ಅತ್ತೆ. ಆಗ ಪುಟಾಣಿ ನನಗೆ ಗೊತ್ತಿಲ್ಲದೆ ರೋಡ್ ದಾಟೋದಕ್ಕೆ ಅಂತ ಹೋಗ್ತಿದ್ಲು. ನಾನು ಯಾವುದೋ ಟೆನ್ಷನಲ್ಲಿ ಅದನ್ನ ಗಮನಿಸ್ಲಿಲ್ಲ. ಅದಾದ್ಮೇಲೆ ಪುಟಾಣಿ ರೋಡ್ ದಾಟಬೇಕಾದ್ರೆ ಯಾವುದೋ ಗಾಡಿ ಬಂದು ಪುಟಾಣಿನ ಗುದ್ದು ಅಷ್ಟರಲ್ಲಿ ಅವ್ರು ಅವಳನ್ನ ನೋಡಿ ಗಾಡಿ ನಿಲ್ಸಿದ್ರು. ಒಂದ್ ವೇಳೆ ಅವ್ರ ಗಾಡಿ ನಿಲ್ಸ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಹೇಳು. ನಮ್ ಪುಟಾಣಿಗೆ ಏನಾಗ್ತಿತ್ತು ಅಂತ ಒಂದು ಕ್ಷಣ ಯೋಚನೆ ಮಾಡು. ಪುಟಾಣಿ ಇವತ್ತು ನಮ್ ಕಣ್ಮುಂದೆ ಇರ್ತಿದ್ಲಾ? ಹೇಳು. ಜನನಿ, ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ಬರೀ ನಿನ್ ಮೇಲೆ ಕೈ ಎತ್ತದೆ ಅಂತ ಮಾತ್ರ ಹೇಳ್ತಾ ಇದ್ಯಲ್ಲ, ನೀನ್ ನಡ್ಕೊಂಡಿದ್ ರೀತಿ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ನಾನ್ ಮಾಡಿದ ತಪ್ಪು ಅಂತ ಒಪ್ಕೋಬೇಕು ತಾನೆ? ಆಯ್ತು, ಗೊತ್ತಿಲ್ಲದೆ ನಾನು ತಪ್ಪು ಮಾಡಿರ್ಬೋದು. ಹಾಗಂತ ಅಷ್ಟು ಜನದ ಮುಂದೆ ನೀನ್ ನನ್ನ ಮೇಲೆ ಕೈ ಎತ್ತಬಹುದಾ? ಸರಿ, ನಾನು ಎಲ್ರ ಮುಂದೆ ಕೈ ಎತ್ತಿದ್ದು ತಪ್ಪೆ. ಅದಕ್ ಬೇಕಾದ್ರೆ ಕೈ ಮುಗಿದ್ ಕೇಳ್ಕೊತೀನಿ, ನನ್ನನ್ನು ಕ್ಷಮಿಸ್ಬಿಡು. ನೋಡು, ನಿನ್ನ ಹತ್ರ ಕ್ಷಮೆ ಕೇಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ. ಬೇಕಾದ್ರೆ ನಾನು ಇನ್ನೊಂದ್ಸಲ ಕ್ಷಮೆ ಕೇಳ್ಬಿಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಜೊತೆ ಇದ್ದ ಪುಟಾಣಿ ಬಗ್ಗೆ ಗಮನ ವಹಿಸದೆ ಅವಳನ್ನ ರಸ್ತೆ ದಾಟೋದಕ್ಕೆ ಬಿಟ್ಟಿದ್ದು ನಿನ್ ತಪ್ಪು. ನಿನ್ನ ಗಮನ ಯಾವಾಗ್ಲೂ ಬರೀ ಕೆಲ್ಸದ ಕಡೆ ಮಾತ್ರ ಅಲ್ಲ, ಮಗು ಕಡೆಗೂ ಇರಬೇಕು. ಪುಟಾಣಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅನ್ನೋ ಕೋಪದಲ್ಲಿ ನಿನ್ ಮೇಲೆ ಕೈ ಎತ್ತದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದಾನೂ ಅಲ್ಲ. ನೋಡು, ನೀನ್ ಏನೇ ಹೇಳು, ನೀನ್ ಮಾಡಿದ್ದು ತಪ್ಪು. ಈ ವಿಷಯದಲ್ಲಿ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಎಷ್ಟೋ ಜನ ಅವ್ರಿಗೆ ಮಕ್ಳಿಲ್ಲ ಅನ್ನೋ ನೋವಲ್ಲಿರ್ತಾರೆ. ಮಕ್ಳಿದ್ರೂ ಅವ್ರ ಜೊತೆ ಇರೋದಿಕ್ಕಾಗಲ್ಲ ಅನ್ನೋ ಸಂಕಟದಲ್ಲಿರ್ತಾರೆ. ಹೀಗಿರೋವಾಗ ಆ ದೇವ್ರು ನಿನಗೆ ಚಿನ್ನದಂತ ಮಗುನ್ ಕೊಟ್ಟಿದ್ದಾನೆ. ಆ ಮಗುನ ನೀನ್ ಕಾಪಾಡ್ಕೋಬೇಕು ತಾನೆ ಜನನಿ? ಹೋಗ್ಲಿ ಬಿಡಮ್ಮ,
ಇನ್ನು ಮುಂದೆ ಜನನಿ ಹುಷಾರಾಗಿರ್ತಾಳೆ. ಏನತ್ಯಮ್ಮ ನೀವು ಹೀಗೆ ಹೇಳ್ತಾ ಇದ್ದೀರಾ? ಇನ್ ಮುಂದೆ ಅವಳು ಹುಷಾರಾಗಿರೋದಲ್ಲ, ಈ ಹಿಂದೆನೆ ಹುಷಾರಾಗಿರ್ಬೇಕಾಗಿತ್ತು ಅಂತ ಹೇಳ್ಬೇಕು ತಾನೆ. ಅದ್ರ ಬಗ್ಗೆ ಅವಳು ತಿಳುವಳಿಕೆ ಹೇಳ್ತೀರಾ ಅಂದ್ರೆ ಹೋಗ್ಲಿ ಬಿಡಮ್ಮ ಅಂತಿದ್ದೀರಲ್ಲ ಅತ್ಯಮ್ಮ. ಬಾರು, ಏನಿದು ಎಲ್ಲರ ಮುಂದೆ? ಅಮ್ಮ ಹೇಳಿದ್ರು ತಾನೆ, ಸ್ವಲ್ಪ ಸಮಾಧಾನ ಮಾಡ್ಕೋ. ಈ ಹಿಂದೆನೆ ಹುಷಾರಾಗಿರ್ಬೇಕಾಗಿತ್ತು ಅಂತ ಹೇಳ್ಬೇಕು ತಾನೆ. ಅದ್ರ ಬಗ್ಗೆ ಅವಳು ತಿಳುವಳಿಕೆ ಹೇಳ್ತೀರಾ ಅಂದ್ರೆ ಹೋಗ್ಲಿ ಬಿಡಮ್ಮ ಅಂತಿದ್ದೀರಲ್ಲ ಅತ್ಯಮ್ಮ. ಅಖಿಲಮ್ಮ, ಪಾರ್ವತಿ ನಿನ್ನೆದುರಿಗೆ ನಿಂತ್ಕೊಂಡು ಇಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾಳ? ನಂಬೋಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಆಶ್ಚರ್ಯ ಆಗ್ತಾ ಇದೆ. ನೋಡಿಲ್ಲ ನಾನು ಇದನ್ನೆಲ್ಲ. ನಿನಗೂ ಇದು ಹೊಸ ಅನುಭವ ಆಗಿರಬೇಕು ಅಲ್ವಾ? ಅವಳು ಆಡಿದ ಮಾತಿಂದ ನಿನಗೆ ಮುಜುಗರ ಆಗಿರ್ಬೋದು, ಬೇಸರ ಆಗಿರ್ಬೋದು. ಆದರೆ ನನಗೆ ಅದರಲ್ಲಿ ಯಾವ ತಪ್ಪು ಕಾಣಿಸಿಲ್ಲ, ಸರಿ ಅಂತ ಅನ್ನಿಸ್ತು. ಹೌದು ಅಖಿಲಮ್ಮ, ಪಾರ್ವತಿ ಅಷ್ಟೊಂದು ಏರು ಧ್ವನಿಯಲ್ಲಿ ಮಾತಾಡ್ತಾ ಇದ್ರು ಕೂಡ ನಾನು ತುಟಿ ಬಿಚ್ಚದೆ ಮೌನವಾಗಿ ಪ್ರೇಕ್ಷಕಂತರ ನಿಂತ್ಕೊಂಡಿದ್ದೆ. ಅದರಿಂದ ನಿನಗೆ ಆಶ್ಚರ್ಯ ಆಗಿರ್ಬೋದು, ಮನೆ ಎಲ್ಲ ಸದಸ್ಯರಿಗೂ ಕೂಡ ಆಶ್ಚರ್ಯ ಆಗಿರ್ಬೋದು. ಕೆಲವೊಂದು ಸಲ ನಮಗೆ ಮಾತಾಡೋಕೆ ಅವಕಾಶ ಇದ್ರೂ ಕೂಡ ಮೌನವಾಗಿರ್ಬೇಕು, ಅದು ಬಹಳ ದೊಡ್ಡತನ. ಇಲ್ಲಿ ಪಾರ್ವತಿ ಆಗಲಿ, ಜನನಿ ಆಗಲಿ, ಚಿಕ್ಕ ಮಕ್ಕಳೆಲ್ಲ ಬೆಳೆದಿರ್ತಕ್ಕಂಥವರು, ಪ್ರಬುದ್ಧತೆ ಇರ್ತಕ್ಕಂಥವರು, ತಪ್ಪು ಯಾವುದು ಸರಿ ಯಾವುದು ಅನ್ನೋ ತಿಳುವಳಿಕೆ ಇರ್ತಕ್ಕಂಥವ್ರು. ಅವರಿಬ್ಬರು ಮಾತಾಡ್ತಿರೋವಾಗ ದೊಡ್ಡವರು ನಾವು ಒಂದು ಹೆಜ್ಜೆ ದೂರ ಇದ್ದು ಅದನ್ನು ಗಮನಿಸಬೇಕೇ ಹೊರತು ಆ ಸಂದರ್ಭದಲ್ಲಿ ಮಧ್ಯೆ ಹೋಗಿ ಮಾತಾಡಿದಾಗ ನಮಗೆ ಖಂಡಿತ ಅವಮಾನ ಆಗುತ್ತೆ. ಅದೇ ಈಗ ನಡೆದಿತ್ತು. ನೀನೇನೋ ಹೇಳಕ್ಕೂ ಅದೇ ಪಾರ್ವತಿ ತಿರುಗಿಸಿ ಮಾತಾಡಿದ್ಲು, ಅದೇ ಅದಕ್ಕೆ ಸಾಕ್ಷಿ. ಹಾಗಂತ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನನಿಗಾಗಲಿ ನಿನಗಾಗಲಿ ಯಾರೇ ಏರುದನಿಯಲ್ಲಿ ಮಾತಾಡಿದ್ರು ತಂದೆಯಾಗಿ ಆ ಕಡೆ, ಅಣ್ಣನಾಗಿ ಈ ಕಡೆ ನಾನು ಇದ್ದೇ ಇರ್ತೀನಿ. ಆದರೆ ಇದು ಮಗು ವಿಚಾರ. ಪಾರ್ವತಿ ಮಗು ವಿಚಾರದಲ್ಲಿ ನಡ್ಕೊಂಡ ರೀತಿ ನಿಜಕ್ಕೂ ನನಗೆ ಹೆಮ್ಮೆ ಇದೆ ಅಖಿಲಮ್ಮ, ಹೆಮ್ಮೆ ಇದೆ. ತಾಯಿ ಆಗಬೇಕು ಅಂದರೆ ಮಗುಗೆ ಜನ್ಮ ಕೊಡಲೇಬೇಕು ಅಂತೇನಿಲ್ಲ. ಒಂದು ಮಗುವಿಗೆ ಲಾಲನೆ, ಪಾಲನೆ, ಅಕ್ಕರೆ, ಪ್ರೀತಿ, ಕಾಳಜಿ ಯಾವ ಹೆಣ್ಣು ಮಗು ತೋರಿಸ್ತಾಳೋ ಅವಳಿಗೂ ಕೂಡ ಆ ಪವಿತ್ರವಾದ ಸ್ಥಾನ ಸಿಗುತ್ತೆ. ನಮ್ಮಿಬ್ಬರ ದೃಷ್ಟಿಯಲ್ಲಿ ಜನನೇ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಪಾರ್ವತಿಗೆ ಆ ಮಗು ಬಗ್ಗೆ ಅಷ್ಟೊಂದು ಕಾಳಜಿ ಇರೋದ್ರಲ್ಲಿ ಅಪರಾಧ ಏನೂ ಇಲ್ಲಮ್ಮ. ನನ್ನ ಪ್ರಕಾರ ಮಗುಗೆ ಜನ್ಮ ಕೊಟ್ಟಿದ್ದು ಜನನೇ ಆದರೂ ಕೂಡ ಪಾರ್ವತಿ ಕೂಡ ಆ ಮಗುಗೆ ತಾಯಿ ಆಗ್ತಾಳೆ. ಅಲ್ಲೇನ್ ನಡೀತು ಅಂತ ನಾನು ಆದಿತ್ಯ ಕಣ್ಣಾರೆ ನೋಡಿದ್ವಿ. ಪಾಪ ಪಾರ್ವತಿ
ತನ್ನ ಜೀವದ ಹಂಗನ್ನು ತೊರೆದು ಓಡಿ ಬಂದು ಆ ಮಗುನ ಕಾಪಾಡಿದ್ಲು. ಒಂದು ವೇಳೆ ಬರ್ದೇ ಹೋಗಿದ್ರೆ ಇವತ್ತು ಆ ಮಗುನ ನಾವು ಕಳ್ಕೊಂಡ್ಬಿಡ್ತಾ ಇದ್ವಿ. ಆ ಮಗುನ ಕಳ್ಕೊಂಡ್ಬಿಡ್ತಾ ಇದ್ವಿ ಅಖಿಲಮ್ಮ. ತಾಯಿ ಆದವಳಿಗೆ ತಾನು ಮಾಡೋ ಕೆಲಸಕ್ಕಿಂತ ತಾನು ಹೆತ್ತ ಮಗು ಮೇಲೆ ಅಕ್ಕರೆ ಇರಬೇಕು, ನಿಗಾ ಇರಬೇಕು. ಅವಳು ಮೊಬೈಲಲ್ಲಿ ಯಾರ್ದೋ ಜೊತೆ ಮಾತಾಡ್ತಾ ನಿಂತಿದ್ಲು. ಆ ಮಗು ಕೈಯಿಂದ ಬಿಡಿಸ್ಕೊಂಡು ಹೊಟ್ಟೋಯ್ತು. ಕಾರ್ ಬಂತು, ಅನಾಹುತ ಆಗೋಗ್ತಿತ್ತು. ಪಾರ್ವತಿ ಬರದೆ ಹೋಗಿದ್ರೆ ಯೋಚನೆ ಮಾಡು, ಇವತ್ತಿನ ಪರಿಸ್ಥಿತಿ ನಾವು ಹೀಗಿರ್ತಿದ್ವಾ? ದುಃಖದಲ್ಲಿ ನಿಂತ್ಕೋತಾ ಇದ್ವಿ ಅಲ್ವಾ?